ಕುರುಬ ಸಮಾಜದ ದೇಶನಿಷ್ಠ ಕುಟುಂಬದಲ್ಲಿ ಭರಮಣ್ಣ ಹಾಗೂ ಕೆಂಚವ್ವಳ ಮುದ್ದಿನ ಎರಡನೇ ಮಗನಾಗಿ ಹುಟ್ಟಿದವನೇ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಅನ್ನುವ ಹೆಸರೇ ಇಡೀ ಕರ್ನಾಟಕದಾದ್ಯಂತ ಯುವಕರ ಮೈ ಮನಸ್ಸುಗಳಲ್ಲಿ ರೋಮಾಂಚನವನ್ನ ಸೃಷ್ಟಿ ಮಾಡುವಂತ ಶಕ್ತಿ ಇರುವಂತ ಹೆಸರು. ಬಹುಶಃ ಕರ್ನಾಟಕದ ಯಾವುದೇ ಮೂಲೆಗೆ ಹೋಗಿ ನಿಂತು ನೋಡಿದಾಗ ಸಂಗೊಳ್ಳಿ ರಾಯಣ್ಣನ ಹೆಸರನ್ನ ಕೇಳಲಾರದಂತ ಯುವಕ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ರಾಯಣ್ಣ ಅಂತ ಅಂದ್ರೆ ಒಂದು ಕಿಚ್ಚು, ರಾಯಣ್ಣ ಅಂತ ಅಂದ್ರೆ ಹೋರಾಟ, ರಾಯಣ್ಣ ಅಂತ ಅಂದ್ರೆ ಸ್ವಾತಂತ್ರ್ಯ, ರಾಯಣ್ಣ ಅಂದ್ರೆ ಸ್ವಾಭಿಮಾನ, ರಾಯಣ್ಣ ಅಂತ ಅಂದ್ರೆ ದೇಶಭಕ್ತಿ, ರಾಯಣ್ಣ ಅಂತ ಅಂದ್ರೆ ಸಂಘಟನೆ, ರಾಯಣ್ಣ ಅಂತ ಅಂದ್ರೆ ಭಾರತ ದೇಶಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಬಹುಶಃ ಈ ದೇಶದಲ್ಲಿ ಎದ್ದಂತ ಅತ್ಯಂತ ಪ್ರಬಲವಾದಂತ ಧ್ವನಿ. ಬಹುಶಃ ಸಂಗೊಳ್ಳಿ ರಾಯಣ್ಣನಂತ ಒಬ್ಬ ಪ್ರಬಲವಾದ ಧ್ವನಿಯನ್ನ ನಾವು ನೋಡಿದಾಗ ನನಗೆ ಎಷ್ಟೋ ಸಲ ಅನ್ಸಿದೆ, ಯಾಕೆ ರಾಯಣ್ಣ ತುಂಬಾ ಎಲ್ಲ ಕಾಲದಲ್ಲೂ ಪ್ರಸ್ತುತ ಅನ್ನಿಸ್ತಾನೆ ಅಂತಂದ್ರೆ, ಯಾರೋ ದೊರೆ ಮಗನಾಗಿದ್ದಿದ್ರೆ, ರಾಜನ ಮಗನಾಗಿದ್ದಿದ್ರೆ ಬಹುಶಃ ಇಷ್ಟು ಪ್ರಾಮುಖ್ಯತೆ ಕೊಡುವಂತ ಅವಕಾಶ ಇರಲಿಲ್ಲ. ಅಥವಾ ಯಾರೋ ಬಹಳ ದೊಡ್ಡ ಕೋಟ್ಯಾಧೀಶ್ವರನಾಗಿ ಅವನು ಆ ಹಂತಕ್ಕೆ ಬಂದಿದ್ರೆ, ಬಹಳ ಸಂಪತ್ತಿದ್ದು ಒಂದು ಸೇನೆಯನ್ನು ಕಟ್ಟಿದ್ರೆ ರಾಯಣ್ಣನನ್ನ ಈ ರಾಜ್ಯ ಮೆಚ್ಚಿಕೊಳ್ಳೋದ್ರಲ್ಲಿ ಬಹುಶಃ ಈ ಪ್ರಮಾಣದ ಅರ್ಥ ಇರಲಿಲ್ಲ. ಆದ್ರೆ ಸಂಗೊಳ್ಳಿ ರಾಯಣ್ಣನಾದ್ರು ಒಬ್ಬ ಸಾಮಾನ್ಯರ ಮನೆಯಲ್ಲಿ ಹುಟ್ಟಿ ಬ್ರಿಟಿಷರ ವಿರುದ್ಧ ಲಡಾಯಿ ಮಾಡುವ ಕನಸನ್ನ ಹೊತ್ತು ಕಿತ್ತೂರು ರಾಣಿ ಚೆನ್ನಮ್ಮ ತಾಯಿಯ ಜೊತೆಗೆ ಭುಜಕ್ಕೆ ಭುಜ ಕೊಟ್ಟು ಅವರ ಧ್ವನಿಗೆ ಧ್ವನಿಯಾಗಿ ಚೆನ್ನಮ್ಮ ಮತ್ತೆ ರಾಯಣ್ಣನವರಿಬ್ಬರು ಕೂಡ ತಾಯಿ ಮಕ್ಕಳಂತೆ ಒಂದಾಗಿ ಅವತ್ತು ಬ್ರಿಟಿಷರ ವಿರುದ್ಧ ಧ್ವನಿ